ಕಾಳಿಯ ಭಕ್ತ ನಿತ್ಯಾನಂದಮಯ ಜೀವನ್ಮುಕ್ತ. ಭಗವನ್ನಾಮ ಶ್ರವಣ ಮಾತ್ರದಿಂದಲೇ ಪ್ರೇಮಾಶ್ರು ಮತ್ತು ಪುಲಕ ಉಂಟಾಗುವುದು ಕಂಡುಬಂದರೆ ಆಗ ಅರಿಯಬೇಕು ಕಾಮಕಾಂಚನ ಆಸಕ್ತಿ ಹೊರಟು ಹೋಗಿದೆ, ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಟ್ಟಿದೆ ಎಂದು. ಬೆಂಕಿ ಕಡ್ಡಿ ಒಣಗಿದ್ದರೆ ಒಂದನ್ನು ಗೀಚಿದರೇನೇ ಅದು ಭಗ್ ಎಂದು ಹತ್ತಿಕೊಂಡು ಬಿಡುತ್ತದೆ. ಅದೇನಾದರೂ ನೆನೆದಿದ್ದರೆ 50 ಕಡ್ಡಿ ಗೀಚಿದರೂ ಏನೂ ಆಗದು. ಬರಿದೇ ಬೆಂಕಿ ಕಡ್ಡಿಗಳ ನಷ್ಟ. ವಿಷಯ ರಸದಲ್ಲಿ ನೆನೆದಿದ್ದರೆ, ಕಾಮಕಾಂಚನ ರಸದಲ್ಲಿ ಮನಸ್ಸು ನೆನೆದಿದ್ದರೆ ಭಗವದುದ್ದೀಪನ ಉಂಟಾಗದು. ಕಂಡ ಆಟವನ್ನೆಲ್ಲ ಆಡು, ಅದೆಲ್ಲ ಬರಿದೇ ವಿಫಲ. ವಿಷಯ ರಸ ಒಣಗಿ ಹೋದರೆ ಒಡನೆಯೇ ಉದ್ದೀಪನ ಉಂಟಾಗಿಬಿಡುತ್ತದೆ. ತ್ರೈಲೋಕ್ಯ. ವಿಷಯ ರಸವನ್ನು ಒಣಗಿಸಲು ಸದ್ಯಕ್ಕೆ ಉಪಾಯವೇನು? ಶ್ರೀರಾಮಕೃಷ್ಣರು: ವ್ಯಾಕುಲನಾಗಿ ಭಗವತಿಯನ್ನು ಕರೆ. ಆಕೆಯ ದರ್ಶನ ದೊರೆತರೆ ವಿಷಯ ರಸ ಒಣಗಿ ಹೋಗಿಬಿಡುತ್ತದೆ. ಕಾಮಕಾಂಚನ ಆಸಕ್ತಿ ಎಲ್ಲ ಬಿಟ್ಟು ಹೋಗುತ್ತದೆ. ಆಕೆ ನಿನ್ನ ಸ್ವಂತ ತಾಯಿ ಎಂಬ ಬೋಧೆ ಉಂಟಾದರೆ ಈ ಕ್ಷಣವೇ ಹಾಗಾಗಿ ಬಿಡುತ್ತದೆ. ಆಕೆ ನಿನ್ನ ದೇವಮಾತೆ ಅಲ್ಲ, ನಿನ್ನ ಸ್ವಂತ ಮಾತೆಯೇ. ವ್ಯಾಕುಲನಾಗಿ ಹಠ ಹಿಡಿದು ಆಕೆಯನ್ನು ಕೇಳು. ಮಗು ಗಾಳಿಪಟ ಕೊಂಡುಕೊಳ್ಳಲೋಸುಗ ತಾಯಿಯ ಸೆರಗನ್ನು ಹಿಡಿದು ದುಡ್ಡು ಕೇಳುತ್ತದೆ. ತಾಯಿ ಬಹುಶಃ ಆಗ ಬೇರೆ ಹೆಂಗಸರೊಡನೆ ಹರಟೆ ಹೊಡೆಯುತ್ತಿರಬೇಕು. ಮೊದಲು ಆಕೆಗೆ ಕೊಡಲು ಇಚ್ಛೆಯೇ ಇಲ್ಲ. ಹೇಳುತ್ತಾಳೆ, ಕೊಡೋದಿಲ್ಲ, ನಿಮ್ಮ ತಂದೆ ಬೇಡ ಅಂತ ಹೇಳಿ ಹೋಗಿದ್ದಾರೆ. ಅವರು ಬಂದರೆ ನೋಡು, ಹೇಳಿಬಿಡುತ್ತೇನೆ. ಒಡನೆಯೇ ಹೋಗಿ ಗಾಳಿಪಟ ಕೊಂಡುಕೊಂಡು ಕೈಯೋ ಕಾಲೋ ಏನೋ ಒಂದು ಮಾಡಿಕೊಂಡು ಬಂದು ಬಿಡುತ್ತೀಯ ಎಂದು. ಆಗ ಮಗು ಅಳಲು ಆರಂಭಿಸುತ್ತದೆ. ಏನು ಮಾಡಿದರೂ ಬಿಡಲೊಲ್ಲದು. ತಾಯಿ ತನ್ನ ಗೆಳತಿಯರಿಗೆ ಹೇಳುತ್ತಾಳೆ, ದಯವಿಟ್ಟು ಸ್ವಲ್ಪ ಕುಳಿತುಕೊಂಡಿರಿ, ಈ ಮಗುವನ್ನು ಸ್ವಲ್ಪ ಸಮಾಧಾನಪಡಿಸಿ ಬರುತ್ತೇನೆ ಎಂದು. ಬಳಿಕ ಬೀಗದ ಕೈ ತೆಗೆದುಕೊಂಡು ಹೋಗಿ ಕಟಕ್ ಕಟಕ್ ಎಂದು ಶಬ್ದ ಮಾಡಿ ಪೆಟ್ಟಿಗೆಯನ್ನು ತೆರೆದು 3 ಕಾಸನ್ನು ಬಿಸಾಕುತ್ತಾಳೆ. ನೀವು ಕೂಡ ತಾಯಿಯೊಡನೆ ಚಂಡಿ ಹಿಡಿಯಬೇಕು. ಆಗ ಆಕೆ ವಿಧಿಯಿಲ್ಲದೆ ಪ್ರತ್ಯಕ್ಷಳಾಗುತ್ತಾಳೆ. ನಾನು ಸಿಖ್ಖರಿಗೂ ಇದೇ ವಿಷಯವನ್ನು ಹೇಳಿದೆ. ಅವರು ದಕ್ಷಿಣೇಶ್ವರದ ಕಾಳಿ ದೇವಾಲಯಕ್ಕೆ ಬಂದಿದ್ದರು. ಕಾಳಿ ದೇವಾಲಯದ ಎದುರಿಗೆ ಕುಳಿತು ಈ ಮಾತುಕತೆಗಳೆಲ್ಲ ನಡೆದವು. ಅವರು ಭಗವಂತ ದಯಾಮಯ ಅಂತ ಹೇಳಿದರು. ನಾನು ಹೇಗೆ ದಯಾಮಯ ಅಂತ ಪ್ರಶ್ನಿಸಿದೆ. ಏಕೆ ಮಹಾರಾಜ್? ಆತ ಸರ್ವದಾ ನಮ್ಮನ್ನು ನೋಡಿಕೊಳ್ಳುತ್ತಾನೆ. ನಮಗೆ ಬೇಕಾದ ಧರ್ಮ, ಅರ್ಥ ಎಲ್ಲವನ್ನೂ ಕೊಡುತ್ತಾನೆ. ಬೇಕಾದ ಆಹಾರ ಸಾಮಗ್ರಿಗಳನ್ನು ಒದಗಿಸಿಕೊಡುತ್ತಾನೆ ಎಂದು ಅವರು ಹೇಳಿದರು. ಆಗ ನಾನು, ಯಾರಿಗಾದರೂ ಮಕ್ಕಳು ಆದರೆ ಅವರ ಯೋಗಕ್ಷೇಮವನ್ನು, ಅವರ ಪೋಷಣೆಯ ಭಾರವನ್ನು ತಂದೆ ಹೊತ್ತುಕೊಳ್ಳುತ್ತಾನೋ ಅಥವಾ ಪಕ್ಕದ ಅಗ್ರಹಾರದ ಬ್ರಾಹ್ಮಣ ಹೊತ್ತುಕೊಳ್ಳುತ್ತಾನೋ ಅಂತ ಕೇಳಿದೆ. ಸಬ್ ಜಡ್ಜಿ: ಮಹಾಶಯರೇ, ಹಾಗಾದರೆ ಆತ ದಯಾಮಯನಲ್ಲವೇ? ಶ್ರೀರಾಮಕೃಷ್ಣರು: ಏಕಲ್ಲ, ಹಾಗೇನೋ ಒಂದು ಮಾತು ಆಡಿದೆ. ಆತ ನಿಜವಾಗಿಯೂ ಆತ್ಮೀಯನೇ. ನಾವು ಆತನನ್ನು ಬಲಾತ್ಕರಿಸಿ ಕೇಳಬಹುದು, ಸ್ವಂತದವರನ್ನು ಹೀಗೂ ಕೇಳಿಬಿಡಬಹುದು. ಏನೋ ಮೂರ್ಖ, ಕೊಡುತ್ತೀಯೋ ಇಲ್ಲವೋ ಅಂತ. ಸಬ್ ಜಡ್ಜಿಗೆ: ಒಳ್ಳೆಯದು. ಅಭಿಮಾನ, ಅಹಂಕಾರ ಜ್ಞಾನಜನ್ಯವೋ ಅಥವಾ ಅಜ್ಞಾನಜನ್ಯವೋ? ಅಹಂಕಾರ ತಮೋಗುಣಾತ್ಮಕವಾದದ್ದು, ಅಜ್ಞಾನದಿಂದ ಉತ್ಪನ್ನವಾಗಿದೆ. ಈ ಅಹಂಕಾರ ಅಡ್ಡಲಾಗಿರುವುದರಿಂದ ಭಗವಂತನನ್ನು ನೋಡಲಾಗುವುದಿಲ್ಲ. ನಾನು ಎಂಬುದು ಸತ್ತರೆ ತಾಪತ್ರಯಗಳೆಲ್ಲ ಕೊನೆಗಾಣುವು. ಅಹಂಕಾರ ವೃದ್ಧಿ ನಿಷ್ಪ್ರಯೋಜಕವಾದುದು. ಈ ಶರೀರವೇ ಆಗಲಿ, ಈ ಐಶ್ವರ್ಯವೇ ಆಗಲಿ ಯಾವುದೂ ಸ್ಥಿರವಲ್ಲ. ಒಮ್ಮೆ ಒಬ್ಬ ಕುಡುಕ ದುರ್ಗಾ ಪ್ರತಿಮೆಯನ್ನು ನೋಡುತ್ತಿದ್ದ. ಪ್ರತಿಮೆಯ ಶೃಂಗಾರ ಅಲಂಕಾರಗಳನ್ನು ನೋಡಿ ಹೇಳಿದ, ತಾಯಿ, ನೀನು ಎಷ್ಟೇ ಶೃಂಗಾರ ಅಲಂಕಾರಗಳನ್ನು ಮಾಡಿಕೊಂಡರೂ 2-3 ದಿನಗಳಾದ ಮೇಲೆ ನಿನ್ನನ್ನು ಎತ್ತಿಕೊಂಡು ಹೋಗಿ ಗಂಗೆಯಲ್ಲಿ ಬಿಸಾಡುತ್ತಾರೆ ಎಂದು. ಎಲ್ಲರೂ ನಕ್ಕುತ್ತಾರೆ. ಅದಕ್ಕಾಗಿಯೇ ನಾನು ನಿಮ್ಮೆಲ್ಲರಿಗೂ ಹೇಳುತ್ತಿರೋದು, ನೀವು ಜಡ್ಜಿಗಳಾಗಿರಿ ಅಥವಾ ಬೇರೆ ಏನಾದರೂ ಆಗಿರಿ, ಎಲ್ಲ 2 ದಿವಸದ ಬಾಳುವೆ ಎಂದು. ಆದ್ದರಿಂದ
ಅಭಿಮಾನ ಮತ್ತು ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಸತ್ವ, ರಜಸ್ಸು, ತಮಸ್ಸು ಗುಣಗಳ ಸ್ವಭಾವ ಭಿನ್ನ ಭಿನ್ನವಾದುದು. ಅಹಂಕಾರ, ನಿದ್ರೆ, ಅತಿಭೋಜನ, ಕಾಮ, ಕ್ರೋಧ ಇವೆಲ್ಲ ತಮೋಗುಣಿಯ ಲಕ್ಷಣಗಳು. ರಜೋಗುಣಿಗಳು ಹೆಚ್ಚು ಕೆಲಸ ಕಾರ್ಯಗಳನ್ನು ಗಂಟು ಹಾಕಿಕೊಳ್ಳುತ್ತಾರೆ. ಬಟ್ಟೆ ಬರೆ ಠಾಕು ಠೀಕು, ಮನೆ ಪರಿಷ್ಕಾರ ಪರಿಚ್ಛನ್ನ, ಬೈಠಕ್ಖಾನೆಯಲ್ಲಿ ರಾಣಿ ಮೊದಲಾದವರ ಪಟ. ಪೂಜೆ ಪುನಸ್ಕಾರದಲ್ಲಿ ತೊಡಗಿರುವಾಗ ನಾರು ಮಡಿಯನ್ನು ಉಡುತ್ತಾರೆ. ಕೊರಳಿಗೆ ಮಧ್ಯ ಮಧ್ಯೆ ಚಿನ್ನದ ರುದ್ರಾಕ್ಷಿ ಹಾಕಿರುವ ರುದ್ರಾಕ್ಷಿ ಸರ ಹಾಕಿರುತ್ತಾರೆ. ಯಾರಾದರೂ ಅವರ ದೇವಾಲಯ ನೋಡಲು ಬಂದರೆ ತಾವೇ ಸ್ವತಃ ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ತೋರಿಸುತ್ತಾರೆ ಮತ್ತು ಹೇಳುತ್ತಾರೆ, ಈ ಕಡೆಗೆ ಬನ್ನಿ, ನೋಡಬೇಕಾದ್ದು ಇನ್ನೂ ಇದೆ. ಬಿಳಿಯ ಅಮೃತಶಿಲೆ ಹಾಸಿದ ಅಂಗಳ ಮತ್ತು ಬಹಳ ಚೆನ್ನಾಗಿ ಕೆತ್ತನೆ ಕೆಲಸ ಮಾಡಿರುವ ಪ್ರಾರ್ಥನಾಲಯ ಇವೆಲ್ಲ ಇವೆ. ಅವರು ಎಲ್ಲರಿಗೂ ಗೊತ್ತಾಗುವಂತೆ ದಾನ ಮಾಡುತ್ತಾರೆ. ಸತ್ವಗುಣಿ ಜನರು ಬಹಳ ನಿಷ್ಠಾವಂತರು ಮತ್ತು ಶಾಂತ ಸ್ವಭಾವಿಗಳು. ಅವರಿಗೆ ದೊರೆತುದೇ ಉಡುಗೆ ತೊಡುಗೆ, ಸಂಪಾದನೆ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ. ಹೊಗಳು ಭಟ್ಟರ ಕೆಲಸ ಮಾಡಿ ಎಂದಿಗೂ ದುಡ್ಡು ಸಂಪಾದಿಸರು. ಮನೆಗೆ ಸುಣ್ಣ ಮಣ್ಣು ಮಾಡಿಸೋದಿಲ್ಲ. ಸತ್ವಗುಣಿ ಜನರು ಬಹಳ ನಿಷ್ಠಾವಂತರು ಮತ್ತು ಶಾಂತ ಸ್ವಭಾವಿಗಳು. ಅವರಿಗೆ ದೊರೆತುದೇ ಉಡುಗೆ ತೊಡುಗೆ, ಸಂಪಾದನೆ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ. ಹೊಗಳು ಭಟ್ಟರ ಕೆಲಸ ಮಾಡಿ ಎಂದಿಗೂ ದುಡ್ಡು ಸಂಪಾದಿಸರು. ಮನೆಗೆ ಸುಣ್ಣ ಮಣ್ಣು ಮಾಡಿರೋದಿಲ್ಲ. ಮಕ್ಕಳ ಉಡುಗೆ ತೊಡುಗೆಗಳ ವಿಷಯವಾಗಿ ಅಷ್ಟೊಂದು ತಲೆಗೆ ಹಚ್ಚಿಕೊಳ್ಳೋದಿಲ್ಲ. ಭಗವತ್ ಚಿಂತನೆ, ದಾನ, ಧ್ಯಾನ ಇವನ್ನೆಲ್ಲ ಗೋಪ್ಯವಾಗಿ ಯಾರಿಗೂ ಗೊತ್ತೇ ಆಗದ ಹಾಗೆ ಮಾಡುತ್ತಾರೆ. ಸೊಳ್ಳೆ ಪರದೆಯೊಳಗೆ ಕುಳಿತು ಧ್ಯಾನ ಮಾಡುತ್ತಾರೆ. ಜನ ಭಾವಿಸುತ್ತಾರೆ, ಇವರಿಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಕಾಣುತ್ತೆ, ಅದಕ್ಕಾಗಿ ಹೊತ್ತು ಹುಟ್ಟಿದರೂ ನಿದ್ರೆ ಮಾಡುತ್ತಿದ್ದಾರೆ ಎಂದು. ಸತ್ವಗುಣ ಮೆಟ್ಟಿಲು ಸಾಲಿನ ಕೊನೆಯ ಹಂತ, ಮುಂದಿನದೇ ಚಾವಣಿ. ಸತ್ವಗುಣ ಉಂಟಾಯಿತು ಎಂದರೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಇನ್ನು ಹೆಚ್ಚು ಕಾಲ ವಿಳಂಬವಾಗದು. ಒಂದು ಕಿಂಚಿತ್ ಮುಂದುವರೆದರೆ ಆತ ದೊರೆತು ಬಿಡುತ್ತಾನೆ. ಸಬ್ ಜಡ್ಜಿಗೆ, ನೀನು ತಾನೇ ಹೇಳಿದವನು ಜನರೆಲ್ಲ ಒಂದೇ ಸರಿಸಮ ಅಂತ. ಈಗ ನೋಡು ಎಷ್ಟೊಂದು ವಿಧದ ಭಿನ್ನ ಭಿನ್ನ ಪ್ರಕೃತಿಗಳ ಜನರಿದ್ದಾರೆ ಎಂಬುದನ್ನು. ಇನ್ನೂ ಎಷ್ಟೋ ಅಂತಸ್ತಿನವರಿದ್ದಾರೆ. ನಿತ್ಯ ಜೀವ, ಮುಕ್ತ ಜೀವ, ಮುಮುಕ್ಷು ಜೀವ, ಬದ್ಧ ಜೀವ, ವಿವಿಧ ಥರದ ಮನುಷ್ಯರು. ನಾರದ ಮತ್ತು ಶುಕದೇವ ನಿತ್ಯ ಜೀವರು. ಯಾವ ರೀತಿ ಜಹಜು ತಾನು ಸಮುದ್ರದ ಆಚೆ ದಡವನ್ನು ಸೇರುವುದಲ್ಲದೆ ದೊಡ್ಡ ದೊಡ್ಡ ಜೀವಜಂತುಗಳನ್ನು, ಕೊನೆಗೆ ಆನೆಯನ್ನೂ ಕೂಡ ಆಚೆ ದಡಕ್ಕೆ ಸಾಗಿಸಿಬಿಡುತ್ತದೆಯೋ ಹಾಗೆ ಇವರೂ ಕೂಡ ತಾವು ಮುಕ್ತರಾಗುವುದೇ ಅಲ್ಲದೆ ಪರರೂ ಮುಕ್ತರಾಗಲು ನೆರವಾಗುತ್ತಾರೆ. ಮತ್ತು ಇವರನ್ನು ಒಂದು ಎಸ್ಟೇಟಿನ ಮ್ಯಾನೇಜರಿಗೆ ಹೋಲಿಸಬಹುದು. ಆತ ಒಂದು ತಾಲ್ಲೂಕಿನಲ್ಲಿ ಸುವ್ಯವಸ್ಥೆ ಮಾಡಿದ ನಂತರ ಮತ್ತೆ ಇನ್ನೊಂದು ತಾಲ್ಲೂಕಿಗೆ ಅದೇ ಕಾರ್ಯಕ್ಕಾಗಿ ಹೋಗುತ್ತಾನೆ. ಬಳಿಕ ಮುಮುಕ್ಷು ಜೀವಿಗಳಿದ್ದಾರೆ. ಇವರು ಸಂಸಾರದ ಬಲೆಯಿಂದ ತಪ್ಪಿಸಿಕೊಳ್ಳಲು ಅತ್ಯಂತ ವ್ಯಾಕುಲ ಹೃದಯದಿಂದ ಬಹಳವಾಗಿ ಪ್ರಯತ್ನ ಮಾಡುತ್ತಾರೆ. ಇವರಲ್ಲಿ ಒಬ್ಬಿಬ್ಬರು ಮಾತ್ರ ಬಲೆಯಿಂದ ತಪ್ಪಿಸಿಕೊಂಡು ಬಿಡಬಹುದು. ಇವರೇ ಮುಕ್ತ ಜೀವರು. ನಿತ್ಯ ಜೀವರನ್ನು ಬಹಳ ಬುದ್ಧಿಯುಳ್ಳ ಮೀನಿಗೆ ಹೋಲಿಸಬಹುದು. ಅವರು ಎಂದಿಗೂ ಬಲೆಗೆ ಬೀಳರು. ಆದರೆ ಬದ್ಧ ಜೀವಿಗಳು, ಸಂಸಾರ ಜೀವಿಗಳು, ಇವರಿಗೆ ಪ್ರಜ್ಞೆ ಎಂಬುದೇ ಇಲ್ಲ. ಇವರು ಬಲೆಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಾರೆ. ಸಿಕ್ಕಿದರೂ ತಾವು ಬಲೆಗೆ ಸಿಕ್ಕಿಕೊಂಡು ಬಿಟ್ಟಿದ್ದೇವಲ್ಲ ಎಂಬ ಅರಿವೇ ಇಲ್ಲ ಇವರಿಗೆ. ಇವರ ಎದುರಿಗೆ ಹರಿಕಥಾಶ್ರವಣ ಆಗುತ್ತಿದ್ದರೆ ಇವರು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೊರಟು ಹೋಗುತ್ತಾರೆ. ಇವರು ಹೇಳುತ್ತಾರೆ, ಹರಿನಾಮವನ್ನು ಸಾಯುವಾಗ ಮಾಡಿದರಾಯಿತು, ಈಗಲೇ ಏಕೆ ಎಂದು. ಇವರು ಮೃತ್ಯುಶಯ್ಯೆಯಲ್ಲಿ ಮಲಗಿರುವಾಗ ಹೆಂಡತಿಗೋ ಅಥವಾ ಮಕ್ಕಳಿಗೋ ಹೇಳುತ್ತಾರೆ, ದೀಪದ ಕಂಬಕ್ಕೆ ಅಷ್ಟೊಂದು ಬತ್ತಿಗಳನ್ನೇಕೆ ಹಾಕಿದ್ದೀರಿ, ಒಂದು ಬತ್ತಿಯೇ ಸಾಕು, ಇಲ್ಲದಿದ್ದರೆ ಎಣ್ಣೆ ಹೆಚ್ಚಾಗಿ ಖರ್ಚಾಗಿ ಬಿಡುತ್ತದೆ ಎಂದು. ಮತ್ತೆ ಅದೇ ಸಮಯದಲ್ಲಿ ಹೆಂಡತಿ ಮಕ್ಕಳು ಇವರನ್ನು ನೆನೆಸಿಕೊಂಡು ಗೊಳೋ ಅಂತ ಅಳುತ್ತಾರೆ. ಅಯ್ಯೋ, ನಾನು ಸತ್ತರೆ ಇವರ ಗತಿ ಏನು ಎಂದು ಮತ್ತೆ ಹೇಳುತ್ತಾರೆ. ಬದ್ಧ ಜೀವರು ಯಾವ ಕಾರ್ಯದ ದೆಸೆಯಿಂದ ಅಷ್ಟೊಂದು ದುಃಖಗಳಿಗೆ ಈಡಾಗುವರೋ
ಮತ್ತೆ ಅದೇ ಕಾರ್ಯದಲ್ಲಿ ತೊಡಗುವರು. ಇವರ ವ್ಯವಹಾರ ಒಂಟೆಯ ಹಾಗೆ. ಒಂಟೆ ಮುಳ್ಳುಗಿಡ ತಿನ್ನಲು ಹೋಗಿ ಅದರ ಬಾಯಿಂದ ಪ್ರವಾಹದೋಪಾದಿಯಲ್ಲಿ ರಕ್ತ ಹರಿಯುತ್ತಿದ್ದರೂ ಅದು ಮಾತ್ರ ಆ ಮುಳ್ಳುಗಿಡ ತಿನ್ನುವುದನ್ನು ಬಿಡದು. ಒಂದು ಕಡೆ ನೋಡಿದರೆ ಮಕ್ಕಳು ಸತ್ತು ವಿಪರೀತ ಶೋಕಾಕ್ರಾಂತರಾಗಿರುತ್ತಾರೆ. ಆದರೂ ವರ್ಷಕ್ಕೊಮ್ಮೆ ಮಕ್ಕಳನ್ನು ಹಡೆಯುತ್ತಲೇ ಇರುತ್ತಾರೆ. ಮಗಳ ಮದುವೆಗಾಗಿ ಇದ್ದಬದ್ದ ಆಸ್ತಿಯನ್ನೆಲ್ಲ ಕಳೆದುಕೊಂಡರೂ ಪ್ರತಿ ವರ್ಷವೂ ಒಂದೊಂದು ಹೆಣ್ಣು ಮಗುವನ್ನು ಹೆರುತ್ತಾರೆ. ಆಗ ಹೇಳುತ್ತಾರೆ, ನಾವೇನು ಮಾಡೋಣ, ಇವೆಲ್ಲ ನಾವು ತಂದ ಅದೃಷ್ಟ. ಇವರು ತೀರ್ಥಯಾತ್ರೆಗೆ ಹೋದರೆ ಇವರಿಗೆ ಭಗವತ್ ಚಿಂತನೆ ಮಾಡಲು ಸಮಯವೇ ದೊರಕದು. ಹೆಂಡತಿಯ ಗಂಟು ಮುಟ್ಟೆ ಹೊತ್ತೇ ಪ್ರಾಣ ಬಿಡಬೇಕಾಗುತ್ತದೆ. ದೇವಾಲಯಕ್ಕೆ ಹೋದರೆ ಮಕ್ಕಳಿಗೆ ತೀರ್ಥ ಕುಡಿಸಿ ಅವರನ್ನೆಲ್ಲ ಅಡ್ಡ ಬೀಳಿಸುವುದರಲ್ಲೇ ನಿರತರಾಗಿ ಬಿಡುತ್ತಾರೆ. ಬದ್ಧ ಜೀವರು ತಮ್ಮ ಮತ್ತು ಪರಿವಾರದವರ ಉದರ ಪೋಷಣೆಗಾಗಿ ದಾಸತ್ವಕ್ಕೆ ಇಳಿಯುತ್ತಾರೆ. ಸುಳ್ಳು, ಮೋಸ, ಮುಖಸ್ತುತಿ ಇವುಗಳಲ್ಲಿ ತೊಡಗಿ ದುಡ್ಡು ಸಂಪಾದಿಸುತ್ತಾರೆ. ಯಾರು ಭಗವತ್ ಚಿಂತನೆ ಮಾಡುತ್ತಾರೋ, ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿರುತ್ತಾರೋ ಅವರನ್ನು ಈ ಬದ್ಧ ಜೀವರು ಹುಚ್ಚರು ಎಂದು ಹೀಯಾಳಿಸುತ್ತಾರೆ. ಮನುಷ್ಯರು ಎಂಥೆಂಥ ಸ್ವಭಾವದವರಿದ್ದಾರೆ ಎಂಬುದನ್ನು ನೋಡು. ನೀನು ಹೇಳಿಬಿಟ್ಟೆ ಎಲ್ಲ ಒಂದೇ ಅಂತ. ಎಷ್ಟೊಂದು ಭಿನ್ನ ಭಿನ್ನ ಪ್ರಕೃತಿಯ ಉಳ್ಳವರು ಇದ್ದಾರೆ. ಕೆಲವರಲ್ಲಿ ಶಕ್ತಿ ವಿಶೇಷವಾಗಿದೆ, ಇನ್ನು ಕೆಲವರಲ್ಲಿ ಕಡಿಮೆ ಇದೆ. ಸಂಸಾರಾಸಕ್ತ ಬದ್ಧ ಜೀವರು ಸಾಯುವ ಸಮಯದಲ್ಲಿ ಸಾಂಸಾರಿಕ ಮಾತುಗಳನ್ನೇ ಆಡುತ್ತಾರೆ. ತೋರಿಕೆಗಾಗಿ ಜಪಮಾಲೆ ತಿರುಗಿಸಿದರೆ, ಗಂಗಾ ಸ್ನಾನ ಮಾಡಿದರೆ, ತೀರ್ಥಯಾತ್ರೆ ಮಾಡಿದರೆ ಏನು ತಾನೇ ದೊರಕೀತು? ಆಂತರ್ಯದಲ್ಲಿ ಸಂಸಾರಾಸಕ್ತಿ ಇದ್ದರೆ ಸಾಯುವಾಗ ಅದು ಹೊರಕ್ಕೆ ಕಾಣಿಸಿಕೊಂಡು ಬಿಡುತ್ತದೆ. ಆಗ ಬರೀ ಅಬದ್ಧವನ್ನೇ ಬೊಗಳುವರು. ಬಹುಶಃ ಮತಿಭ್ರಮಣೆಯಿಂದ ಚೀತ್ಕಾರ ಮಾಡಬಹುದು, ಅರಿಸನ ಒಗ್ಗರಣೆ, ಕರಿಬೇವಿನ ಸೊಪ್ಪು ಎಂದು. ಅರಗಿಣಿ ಯಾವ ತೊಂದರೆಗೂ ಈಡಾಗದೇ ಇರುವಾಗ ರಾಧಾಕೃಷ್ಣ ಎಂದು ಹೇಳುತ್ತದೆ. ಆದರೆ ಅದನ್ನು ಬೆಕ್ಕು ಹಿಡಿಯಿತೆಂದರೆ ಅದರ ಸ್ವಂತ ಕೂಗು ಹೊರಗೆ ಬರುತ್ತದೆ. ಆಗ ಕ್ಯಾ ಕ್ಯಾ ಎಂದು ಕಿರಿಚಿಕೊಳ್ಳುತ್ತದೆ. ಸಾಯುವ ಸಮಯದಲ್ಲಿ ಏನೇನು ಭಾವನೆಗಳು ಬರುವುವೋ ಅವುಗಳಂತೆಯೇ ಮುಂದಿನ ಜನ್ಮದಲ್ಲಿ ಫಲ ದೊರಕುವುದು ಎಂಬುದಾಗಿ ಗೀತೆಯಲ್ಲಿ ಹೇಳಿದೆ. ಭರತರಾಜ ಜಿಂಕೆ ಜಿಂಕೆ ಎಂದು ಕೂಗಿಕೊಳ್ಳುತ್ತಲೇ ದೇಹತ್ಯಾಗ ಮಾಡಿದ. ಅದಕ್ಕಾಗಿ ಮುಂದಿನ ಜನ್ಮದಲ್ಲಿ ಆತನಿಗೆ ಜಿಂಕೆಯ ಜನ್ಮ ದೊರೆಯಿತು. ಭಗವಂತನ ಚಿಂತನೆ ಮಾಡುತ್ತಾ ದೇಹತ್ಯಾಗ ಮಾಡಿದರೆ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತದೆ. ಮತ್ತೆ ಈ ಸಂಸಾರಕ್ಕೆ ಬರಬೇಕಾಗಿಲ್ಲ. ಬ್ರಾಹ್ಮ ಭಕ್ತ ಮಹಾಶಯರೇ, ಒಬ್ಬ ವ್ಯಕ್ತಿ ಉಳಿದ ಸಮಯದಲ್ಲೆಲ್ಲ ಭಗವತ್ ಚಿಂತನೆ ಮಾಡಿದ್ದಾನೆ, ಆದರೆ ಸಾಯುವಾಗ ಆತನ ಚಿಂತನೆ ಮಾಡಲಿಲ್ಲ ಅಂತ ಆತ ಮತ್ತೆ ಈ ಸುಖ ದುಃಖಮಯ ಸಂಸಾರಕ್ಕೆ ಹಿಂದಿರುಗಿ ಬರಬೇಕಾಗುತ್ತೇನು? ಹಾಗೆ ಏಕಾಗಬೇಕು? ಆತ ಹಿಂದೆ ಭಗವತ್ ಚಿಂತನೆ ಮಾಡಿದ್ದಾನಲ್ಲ. ಶ್ರೀರಾಮಕೃಷ್ಣರು, ಮನುಷ್ಯ ಭಗವತ್ ಚಿಂತನೆಯನ್ನೇನೋ ಮಾಡುತ್ತಾನೆ, ಆದರೆ ಅವನ ಇರುವಿಕೆಯಲ್ಲಿ ಆತನಿಗೆ ವಿಶ್ವಾಸವಿಲ್ಲ. ಮತ್ತೆ ಮತ್ತೆ ಭಗವಂತನನ್ನು ಮರೆಯುತ್ತಾನೆ, ಮತ್ತೆ ಸಂಸಾರದಲ್ಲಿ ಆಸಕ್ತನಾಗುತ್ತಾನೆ. ಇದು ಆನೆಗೆ ಮೈ ತೊಳೆದ ಹಾಗೆ. ಅದು ಮತ್ತೆ ಧೂಳು ಮತ್ತು ಬೂದಿಯನ್ನು ಮೈಗೆ ಮೆತ್ತಿಕೊಂಡು ಬಿಡುತ್ತದೆ. ಮನಸ್ಸೆಂಬುದು ಒಂದು ಮದಿಸಿದ ಆನೆ. ಆದರೆ ಆನೆಗೆ ಮೈ ತೊಳೆದ ಒಡನೆಯೇ ಅದನ್ನು ತೆಗೆದುಕೊಂಡು ಲಾಯದಲ್ಲಿ ಕಟ್ಟಿ ಹಾಕಿದರೆ ಅದು ಮತ್ತೆ ಧೂಳು ಮತ್ತು ಬೂದಿಯನ್ನು ಮೈಗೆ ಬೆಳೆದುಕೊಳ್ಳಲಾರದು. ಮನುಷ್ಯ ಮೃತ್ಯುಶಯ್ಯೆಯಲ್ಲಿ ಭಗವಂತನ ಚಿಂತನೆ ಮಾಡಿದರೆ ಆತನ ಮನಸ್ಸು ಶುದ್ಧವಾಗುತ್ತದೆ. ಬಳಿಕ ಆ ಮನಸ್ಸಿಗೆ ಮತ್ತೆ ಕಾಮಕಾಂಚನದಲ್ಲಿ ಆಸಕ್ತವಾಗಲು ಅವಕಾಶ ದೊರೆಯದು. ಮನುಷ್ಯನಿಗೆ ಭಗವಂತನಲ್ಲಿ ವಿಶ್ವಾಸವಿಲ್ಲ. ಅದಕ್ಕಾಗಿಯೇ ಆತ ಅಷ್ಟೊಂದು ದುಃಖವನ್ನು ಅನುಭವಿಸುವುದು. ಜನ ಹೇಳುತ್ತಾರೆ, ಗಂಗಾ ಸ್ನಾನದ ಸಮಯದಲ್ಲಿ ಜನರ ಪಾಪಗಳೆಲ್ಲ ಅವರವರನ್ನು ಬಿಟ್ಟು ಗಂಗೆಯ ತೀರದಲ್ಲಿರುವ ಗಿಡಗಳ ಮೇಲೆ ಕುಳಿತುಕೊಂಡಿರುತ್ತವೆ. ಸ್ನಾನ ಮುಗಿಸಿ ದಡಕ್ಕೆ ಬರುವುದೇ ತಡ, ಒಡನೆಯೇ ಅವು ನೆಗೆದು ಅವರವರ ಹೆಗಲನ್ನು ಹತ್ತಿಬಿಡುತ್ತವೆ ಎಂದು ಎಲ್ಲರೂ ನಗುತ್ತಾರೆ. ದೇಹತ್ಯಾಗದ ಸಮಯದಲ್ಲಿ ಭಗವಂತನ ಚಿಂತನೆ ಬರಬೇಕಾದರೆ ಬದುಕಿರುವಾಗಲೇ ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಸಿದ್ಧತೆ ಅಭ್ಯಾಸ ಯೋಗ.
ಭಗವಚ್ಚಿಂತನೆಯ ಅಭ್ಯಾಸವನ್ನು ಮಾಡಿದ್ದರೆ ಜೀವನದ ಕೊನೆಯ ದಿನವೂ ಆತನ ಭಾವನೆ ಮನಸ್ಸಿನಲ್ಲಿ ಏಳುತ್ತದೆ. ಬ್ರಾಹ್ಮ ಭಕ್ತ. ಬಹಳ ಒಳ್ಳೆಯ ಮಾತುಕತೆಗಳಾದವು, ಬಹಳ ಒಳ್ಳೆಯ ವಿಷಯಗಳು ಇವು. ಶ್ರೀರಾಮಕೃಷ್ಣರು ಬಾಯಿಗೆ ಬಂದುದನ್ನೆಲ್ಲ ಹೇಳಿಬಿಟ್ಟೆ, ಆದರೆ ನನ್ನ ಭಾವ ಏನೆಂಬುದು ನಿನಗೆ ಗೊತ್ತೇ? ನಾನು ಯಂತ್ರ, ಆಕೆ ಯಂತ್ರಿ. ನಾನು ಗೃಹ, ಆಕೆ ಗೃಹಿಣಿ. ನಾನು ಎಂಜಿನ್, ಆಕೆ ಎಂಜಿನಿಯರ್. ನಾನು ರಥ, ಆಕೆ ರಥಿ. ಆಕೆ ನಡೆಸಿದಂತೆ ನಡೆಯುತ್ತೇನೆ, ಮಾಡಿಸಿದಂತೆ ಮಾಡುತ್ತೇನೆ. ಶ್ರೀರಾಮಕೃಷ್ಣ ಮಂಗಲಕಾರಿ. ಶ್ರೀರಾಮಕೃಷ್ಣ ಮಂಗಲಕಾರಿ. ಶ್ರೀರಾಮಕೃಷ್ಣ ಮಂಗಲಕಾರಿ. ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ. ನಮೋ ನಾರಾಯಣ ಭವದುಃಖಹಾರಿ. ನಮೋ ನಾರಾಯಣ ಭವದುಃಖಹಾರಿ. ನಮೋ